ಜಗತ್ತಿನ ಶ್ರೀಮಂತ ಕ್ರಿಕೆಟ್ ಲೀಗ್ ಆಗಿರುವ IPL ಹರಾಜಿನಲ್ಲಿ ಇವರ ಹೆಸರನ್ನು ಕರೆದಾಗ ಬೆಲೆ ಕೇವಲ 20 ಲಕ್ಷ ಇದ್ದರೂ ಯಾವ ಮಾಲೀಕ ಸಹ ಖರೀದಿ ಮಾಡಲು ಮುಂಬರುವುದಿಲ್ಲ. ಇವರೇ ನಮ್ಮ ಇಂದಿನ RCB ತಂಡದ ಹೆಮ್ಮೆಯ ನಾಯಕ ರಜತ್ ಪಾಟಿದಾರ್. ಅಂದು ಯಾರು ಖರೀದಿಸದಿದ್ದಾಗ ಕ್ರಿಕೆಟ್ ಮೈದಾನದಿಂದ ಮನೆಗೆ ಮರಳಿ ಬಂದು ವಿವಾಹದ ತಯಾರಿಯಲ್ಲಿದ್ದಾಗ ಒಂದು ಕರೆ ಬಂದು ಅವರ ಅದೃಷ್ಟದ ಬಾಗಿಲು ತೆರೆಯುತ್ತದೆ. ಆ ಅದೃಷ್ಟ ದೇವತೆಯೇ RCB ತಂಡದಲ್ಲಿ ಇವರು ಮೊದಲೇ ಅಂದರೆ 2021ರಲ್ಲಿಯೇ ಇದ್ದರು. ಆ ಸೀಸನ್ ನಲ್ಲಿ ಕೇವಲ 4 ಪಂದ್ಯಗಳಲ್ಲಿ ಆಡಿದ್ದು ಒಟ್ಟು 71 ರನ್ ಗಳಿಸಿದ್ದರು. ಆದರೆ ಈಗ ಗುಜರಾತ್ ಟೈಟನ್ಸ್ ವಿರುದ್ಧ ನಡೆದ ಪ್ಲೇ ಆಫ್ ಕ್ವಾಲಿಫೈಯರ್ 1 ಆಟದಲ್ಲಿ ಕೇವಲ 33 ಚೆಂಡುಗಳಲ್ಲಿ 93 ರನ್ಗಳನ್ನು ಪಡೆದುಕೊಂಡು ಒಂದು ದಾಖಲೆಯನ್ನೇ ನಿರ್ಮಿಸಿದ್ದಾರೆ. ಆದರೆ ಆ ದಿನಗಳಲ್ಲಿ ತಾಕತ್ತಿಲ್ಲದ ಆಟಗಾರರನ್ನು ತಂಡದಿಂದ ತೆಗೆದುಹಾಕುವುದು RCBಯ ಜಾಯಮಾನವಾಗಿತ್ತು. ಅಂತೆಯೇ ರಜತ್ ಪಾಟಿದಾರ್ನನ್ನು ಸಹ ತಂಡದಿಂದ ಬಿಡುಗಡೆ ಮಾಡಲಾಯಿತು. ನಂತರ 2022 ಫೆಬ್ರವರಿಯಲ್ಲಿ ನಡೆದ ಹರಾಜಿನಲ್ಲಿಯೂ ಸಹ ರಜತ್ ಪಾಟಿದಾರ್ನನ್ನು ಖರೀದಿಸಲು ಯಾರೂ ಮುಂಬರಲಿಲ್ಲ. ರಜತ್ನ ಕ್ರಿಕೆಟ್ ಕನಸು ಮುಗ್ದೇ ಹೋಯ್ತು ಅಂತ ಎಲ್ಲರೂ ಅಂದುಕೊಂಡಿದ್ರು. ಆದ್ರೆ ವಿಧಿ ಬರೆದ ಕಥೆನೇ ಬೇರೆಯಾಗಿತ್ತು. ಮಾರ್ಚ್ 2022ರಲ್ಲಿ RCB ತಂಡದಲ್ಲಿದ್ದ ನಮ್ಮ ಕನ್ನಡಿಗ ಲವ್ನೀತ್ ಸಿಸೋಡಿಯಾ ಗಾಯಗೊಂಡು ಟೂರ್ನಿಯ ಮಧ್ಯದಲ್ಲಿ ಹೊರ ನಡೆಯುತ್ತಾರೆ. ಆ ಸಮಯದಲ್ಲಿ ಬದಲಿ ಆಟಗಾರನಾಗಿ RCB ಮ್ಯಾನೇಜ್ಮೆಂಟ್ಗೆ ನೆನಪಾಗಿದ್ದೇ ಈ ರಜತ್ ಪಾಟಿದಾರ್. ಅಂದು ಒಂದು ವೇಳೆ ಸಿಸೋಡಿಯಾಗೆ ಗಾಯವಾಗದೇ ಇದ್ದಿದ್ದರೆ ಇಂದು ನಾವು ರಜತ್ ಪಾಟಿದಾರ್ ಬಗ್ಗೆ ಮಾತನಾಡುತ್ತಲೇ ಇರಲಿಲ್ಲ ಅನ್ಸುತ್ತೆ. ಶೂನ್ಯದಿಂದ ಆರಂಭವಾದ ಇವರ ಪಯಣ ಬೆಂಗಳೂರಿನ ಕೋಟ್ಯಾಂತರ ಅಭಿಮಾನಿಗಳ 18 ವರ್ಷದ ಕನಸನ್ನು ನನಸು ಮಾಡಿಸುವ ಸೇನಾಧಿಪತಿ ಸ್ಥಾನಕ್ಕೆ ತಂದು ನಿಲ್ಲಿಸುತ್ತದೆ. RCBಗೆ ಮರಳಿ ಬಂದ ಪಾಟಿದಾರ್ ಸುಮ್ನೆ ಕೂರ್ಲಿಲ್ಲ. ಪಂದ್ಯಗಳಲ್ಲಿ ತಮ್ಮ 100% ಪರಿಶ್ರಮವನ್ನು ನೀಡಲು ಆರಂಭಿಸುತ್ತಾರೆ. 25 ಮೇ 2022ರಲ್ಲಿ RCB ಪ್ಲೇ ಆಫ್ ತಲುಪಿ ಮಾಡು ಇಲ್ಲವೇ ಮಡಿ ಎನ್ನುವಂತಹ ಲಕ್ನೋ ಸೂಪರ್ ಜೆಂಟ್ಸ್ ವಿರುದ್ಧದ ಎಲಿಮಿನೇಟರ್ ಪಂದ್ಯದಲ್ಲಿ ರಜತ್ ಆಡಿದ ಆಟವನ್ನು ನೆನಪಿಸಿಕೊಂಡ ಲಕ್ನೋ ಆಟಗಾರರು ಇಂದಿಗೂ ಬೆಚ್ಚಿ ಬೀಳುವಂತಹದ್ದು. ಕೇವಲ 54 ಎಸೆತಗಳಲ್ಲಿ ಅಜೇಯ 112 ರನ್ ಗಳಿಸುವ ಮೂಲಕ 14 ರನ್ಗಳ ಮೂಲಕ LSG ತಂಡವನ್ನು ಸೋಲಿಸಿ 3ನೇ ಸ್ಥಾನವನ್ನು ಪಡೆದುಕೊಳ್ಳುತ್ತಾರೆ. ಅಂದಿನಿಂದ ನಡೆದದ್ದೆಲ್ಲವೂ ಇತಿಹಾಸ. ಅಂದಿನಿಂದ ರಜತ್ ಪಾಟಿದಾರ್ RCBಯ ಅವಿಭಾಜ್ಯ ಅಂಗವಾಗಿ ಬಿಡುತ್ತಾರೆ. 2022ರಲ್ಲಿ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ರಣಜಿ ಪಂದ್ಯದಲ್ಲಿ ಬಲಿಷ್ಠ ಮುಂಬೈ ತಂಡದ ವಿರುದ್ಧ ಶತಕವನ್ನು ಬಾರಿಸಿ ಮಧ್ಯಪ್ರದೇಶಕ್ಕೆ ರಣಜಿ ಟ್ರೋಫಿಯನ್ನು ಗೆದ್ದುಕೊಡುತ್ತಾರೆ. ಈತ ನಾಯಕನಾಗಿ ಇದ್ದ ಕಡೆಯಲ್ಲೆಲ್ಲ ಟ್ರೋಫಿ ಎನ್ನುವಂಥದ್ದು ಸಿಕ್ಕೇ ಸಿಗುತ್ತದೆ. ಇದಕ್ಕೆ ಅತ್ಯುತ್ತಮ ಉದಾಹರಣೆ ಎಂದರೆ 2025ರಲ್ಲಿ ಪಡೆದುಕೊಂಡಂತಹ RCB ಟ್ರೋಫಿ. ವಿರಾಟ್ ಕೊಹ್ಲಿ ನಾಯಕತ್ವದ ನಂತರ RCBಯ ಮುಂದಿನ ನಾಯಕ ಯಾರು ಎಂಬ ಪ್ರಶ್ನೆ ಎಲ್ಲರಲ್ಲಿಯೂ ಕಾಡುತ್ತಿರುತ್ತದೆ. ಫಾಫ್ ಡು ಪ್ಲೆಸಿಸ್ ನಂತರ ನಾಯಕನಾಗಿ ಬಂದದ್ದೇ ಈ ರಜತ್ ಪಾಟಿದಾರ್. ಕೊಹ್ಲಿ ಕಟ್ಟಿದ ಈ ಸಾಮ್ರಾಜ್ಯಕ್ಕೆ ರಜತ್ ಕೇವಲ ಆಟಗಾರನಾಗಿ ಬರಲಿಲ್ಲ, ಒಬ್ಬ ಮಹಾನ್ ಸೇನಾಧಿಪತಿಯಾಗಿ ಬಂದಿದ್ದಾನೆ. ಪ್ರತಿ ಬಾರಿ ಈ ಸಲ ಕಪ್ ನಮ್ದೇ ಎಂದು ಕಾಯುತ್ತಿದ್ದಂತಹ RCB ಅಭಿಮಾನಿಗಳ 18 ವರ್ಷಗಳ ಕನಸನ್ನು 2025ರಲ್ಲಿ ರಜತ್ ನಾಯಕನಾಗಿ ನನಸು ಮಾಡಿದ್ದಾನೆ. ಈಗ ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ ನಡೆದ ಕ್ವಾಲಿಫೈಯರ್ 1 ಆಟದಲ್ಲಿ ರಜತ್ ಆಡಿದ ಆಟ ಹಿಮಾಲಯ ಪರ್ವತದಷ್ಟೇ ಎತ್ತರವಾದದ್ದು. ಕೇವಲ 33 ಎಸೆತಗಳಲ್ಲಿ 93 ರನ್ಗಳನ್ನು ಗಳಿಸಿದ್ದಾರೆ. ಇನ್ನು 2 ಎಸೆತವಿದ್ದರೆ ತಪ್ಪದೆ ಶತಕವನ್ನು ಬಾರಿಸುತ್ತಿದ್ದರು. ಕ್ರಿಸ್ ಗೇಲ್ ಅವರು RCB ತಂಡದ ಪರವಾಗಿ ಅತಿ ವೇಗದ ಶತಕ 2013ರಲ್ಲಿ ಪುಣೆ ವಾರಿಯರ್ಸ್ ಇಂಡಿಯಾ ವಿರುದ್ಧ ಕೇವಲ 30 ಬಾಲ್ಗಳಲ್ಲಿ ಗಳಿಸಿದ್ದಾರೆ. ಇವರ ನಂತರದ ಸ್ಥಾನದಲ್ಲಿ ವಿಲ್ ಜಾಕ್ಸ್ ಅವರು 2024ರ IPLನಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ 41 ಎಸೆತಗಳಲ್ಲಿ ಶತಕ ಬಾರಿಸಿದ್ದಾರೆ. ಒಂದು ವೇಳೆ ರಜತ್ ಬಳಿ ಇನ್ನೂ 2 ಬಾಲ್ಗಳು ಇದ್ದಿದ್ದರೆ ಶತಕವನ್ನು ಬಾರಿಸಿ 2ನೇ ಸ್ಥಾನವನ್ನು ತಪ್ಪದೆ ಪಡೆದುಕೊಳ್ಳುತ್ತಿದ್ದರು. ಕೇವಲ 33 ಎಸೆತಗಳಲ್ಲಿ 93 ರನ್, ಅವುಗಳಲ್ಲಿ 9 ಸಿಕ್ಸ್ ಹಾಗೂ 5 4ಗಳು. ಅಂದರೆ ಸುಲಭವಾದ ಮಾತಲ್ಲ. ಯಾಕೆಂದರೆ ಗುಜರಾತ್ ಟೈಟನ್ಸ್ ನಲ್ಲಿ ಬೌಲರ್ಗಳಾಗಿ ಇದ್ದದ್ದು ದಕ್ಷಿಣ ಆಫ್ರಿಕಾದ ವೇಗದ ಸುನಾಮಿ ಕಗಿಸೋ ರಬಾಡ, ಕೆರೇಬಿಯನ್ ದೈತ್ಯ ಜೇಸನ್ ಹೋಲ್ಡರ್, ಸ್ವಿಂಗ್ ಮಾಂತ್ರಿಕ ಮೊಹಮ್ಮದ್ ಸಿರಾಜ್, ಕನ್ನಡಿಗ ಪ್ರಸಿದ್ಧ ಕೃಷ್ಣ, ಅಫ್ಘಾನಿಸ್ತಾನದ ಮಾಂತ್ರಿಕ ರಶೀದ್ ಖಾನ್. ಇವರೆಲ್ಲರೂ ಒಂದೊಂದು ಬಾಲ್ ಎಸೆದಾಗಲೂ ಮೈದಾನದಲ್ಲಿ ಬೆಂಕಿಯುಗುಡುತ್ತಿದ್ದರು. ಸಾಧಾರಣವಾಗಿ ಆಟಗಾರರು ರಶೀದ್ ಖಾನ್ ಅವರ ಬಾಲ್ಗಳನ್ನು ಡಿಫೆನ್ಸ್ ಮಾಡುತ್ತಾರೆ, ಆದರೆ ರಜತ್ ಅವರ ಬಾಲ್ಗಳನ್ನೇ ಗ್ಯಾಲರಿಗೆ ಅಟ್ಟುತ್ತಿದ್ದರು.
ಎದೆಯಲ್ಲಿ ಗಟ್ಟಿ ಗುಂಡಿಗೆ ಇದ್ರೆ ಮಾತ್ರ ಈ ರೀತಿಯ ಆಟವನ್ನು ಪ್ರದರ್ಶಿಸಲು ಸಾಧ್ಯ. ಪಾಟಿದಾರ್ ಸಾಮಾನ್ಯ ಆಟಗಳಿಗಿಂತ ಎಲಿಮಿನೇಟರ್, ಕ್ವಾಲಿಫೈಯರ್ ಹಾಗೂ ಫೈನಲ್ಗಳಲ್ಲಿ ಅತ್ಯುತ್ತಮ ಪ್ರದರ್ಶನವನ್ನು ನೀಡುತ್ತಾರೆ. ಅವಶ್ಯಕತೆ ಇರುವಾಗ ಮತ್ತು ನಿರ್ಣಾಯಕ ಹಂತಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಇನ್ನು ರಜತ್ ಪಾಟಿದಾರ್ ತಂಡದ ನಾಯಕನಾಗಿದ್ದರೆ ಈ ಬಾರಿ ಗೆಲುವು ಖಚಿತ ಎಂಬ ಸಕಾರಾತ್ಮಕ ಭಾವನೆ ಅಭಿಮಾನಿಗಳಲ್ಲಿ ಖಂಡಿತ ಇರುತ್ತದೆ. ನಾಯಕನಾಗಿ ಆರ್ಸಿಬಿ ತಂಡವನ್ನು ಸತತವಾಗಿ 2 ಬಾರಿ ಫೈನಲ್ಗೆ ತಂದ ಸಾರಥಿ. ಒಂದು ವೇಳೆ ಆರ್ಸಿಬಿ ಈ ಸಲವೂ ಕಪ್ ಗೆದ್ದರೆ ರಜತ್ ಪಾಟಿದಾರ್ ಅವರ ಹೆಸರು ಬಂಗಾರದ ಅಕ್ಷರಗಳಲ್ಲಿ ಖಂಡಿತವಾಗಿಯೂ ಬರೆದಿಡಲಾಗುತ್ತದೆ. ವಿರಾಟ್ ಕೊಹ್ಲಿಯ ನಂತರ ಆರ್ಸಿಬಿಗೆ ಒಬ್ಬ ಭದ್ರ ಬುನಾದಿ ಸಿಕ್ಕಂತಾಗುತ್ತದೆ. ವಿರಾಟ್ ಕೊಹ್ಲಿ ನಿರ್ಮಿಸಿದ ಈ ಸಾಮ್ರಾಜ್ಯಕ್ಕೆ ಒಬ್ಬ ಅತ್ಯುತ್ತಮ ಉತ್ತರಾಧಿಕಾರಿಯ ಅವಶ್ಯಕತೆ ಇತ್ತು. ಆ ಪಾತ್ರವನ್ನು ರಜತ್ ಸಮರ್ಥವಾಗಿ ನಿರ್ವಹಿಸಿದ್ದಾರೆ. ನಿಜ ಹೇಳಬೇಕೆಂದರೆ ಆರ್ಸಿಬಿ ತಂಡದಲ್ಲಿ ಕೋಟ್ಯಾಂತರ ರೂಪಾಯಿ ನೀಡಿ ಖರೀದಿಸಿದ ಅದೆಷ್ಟೋ ಆಟಗಾರರಿದ್ದಾರೆ. ಆದರೆ ಕೇವಲ 20 ಲಕ್ಷ ರೂಪಾಯಿಗೆ ಖರೀದಿಸಿದ ರಜತ್ ರವರನ್ನು 2025ರಲ್ಲಿ 11 ಕೋಟಿ ಮೌಲ್ಯಕ್ಕೆ ತಂಡದಲ್ಲಿಯೇ ಉಳಿಸಿಕೊಳ್ಳಲಾಯಿತು. ಕೇವಲ 20 ಲಕ್ಷಕ್ಕೆ ತಂಡ ಸೇರಿದ ರಜತ್ ಇಂದು ಐಪಿಎಲ್ ಜಗತ್ತನ್ನೇ ಆಳುತ್ತಿದ್ದಾನೆ ಎಂದರೆ ಅದು ಪವಾಡನೇ ಸರಿ. ಆರ್ಸಿಬಿ ತಂಡದ ಭರವಸೆಯ ಹೆಸರೇ ರಜತ್ ಪಾಟಿದಾರ್. ಅಂದು ಎಲ್ಲರಿಂದ ತಿರಸ್ಕರಿಸಿ ಯಾರೂ ಸಹ ಖರೀದಿಸದಿದ್ದಾಗ ಅವಮಾನದಿಂದ ಕುಗ್ಗದೆ ಇಂದು ಇಷ್ಟೆಲ್ಲ ಸಾಧನೆ ಮಾಡಿ ಸನ್ಮಾನದವರೆಗೆ ಬಂದಿರುವ ರಜತ್ ಪಾಟಿದಾರ್ ಅವರ ಬದುಕು ಅದೆಷ್ಟೋ ಜನರಿಗೆ ಜೀವನ ಪಾಠವಾಗುತ್ತದೆ. ಹರಾಜಿನಲ್ಲಿ ಖರೀದಿಸದಿದ್ದಾಗ ಧೃತಿಗೆಡದೆ ಸಿಕ್ಕ ಸಣ್ಣ ಅವಕಾಶವನ್ನೇ ಹಿಮಾಲಯದಷ್ಟು ಎತ್ತರವಾದ ಸಾಧನೆಯನ್ನಾಗಿ ಮಾಡಿದ ರಜತ್ ಪಾಟಿದಾರ್ ಕೇವಲ ಒಬ್ಬ ಆಟಗಾರನಲ್ಲ, ಅದು ಆರ್ಸಿಬಿ ತಂಡಕ್ಕೆ ವಿಧಿಯೇ ಕಳುಹಿಸಿದ ಒಂದು ದೊಡ್ಡ ವಜ್ರ ಎಂದೇ ಹೇಳಬಹುದು. ನಮ್ಮ ಹೆಮ್ಮೆಯ ಆರ್ಸಿಬಿ ತಂಡದ ಈ ನಾಯಕ ಇನ್ನಷ್ಟು ಉನ್ನತ ಸ್ಥಾನಕ್ಕೆ ಇರಲಿ ಎನ್ನುವುದೇ ನಮ್ಮೆಲ್ಲರ ಆಶಯ. ರಜತ್ ಪಾಟಿದಾರ್ಗೆ ಆರ್ಸಿಬಿ ತಂಡವೇ ಒಂದು ಅದೃಷ್ಟವಾದರೆ ಆರ್ಸಿಬಿ ತಂಡಕ್ಕೆ ರಜತ್ ಪಾಟಿದಾರೇ ಒಂದು ಅದೃಷ್ಟ. ಸ್ನೇಹಿತರೆ, ರಜತನ ಈ ರಜತ ವೈಭವದ ಕುರಿತು ನಿಮಗೆ ಏನನ್ನಿಸುತ್ತೆ? ಈ ಬಾರಿಯೂ ಕಪ್ ನಮ್ಮದಾಗುತ್ತಾ? ನೀವೇನ್ ಹೇಳ್ತೀರಾ? ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಮಾಡಿ. ಸ್ನೇಹಿತರೆ, ಇವಿಷ್ಟು ರಜತ್ ಪಾಟಿದಾರ್ರ ರೋಚಕ ಐಪಿಎಲ್ ಇತಿಹಾಸ. ಸ್ನೇಹಿತರೆ, ನಂಗಂತೂ ಆರ್ಸಿಬಿ ಈ ಬಾರಿಯೂ ಕಪ್ ಗೆದ್ದೇ ಗೆಲ್ಲುತ್ತೆ ಅನ್ಸುತ್ತೆ. ಒಂದು ವೇಳೆ ಆರ್ಸಿಬಿ ಗೆದ್ದರೆ ಸಂಭ್ರಮವನ್ನು ಸುರಕ್ಷಿತವಾಗಿ ಹಾಗೂ ಜವಾಬ್ದಾರಿಯಿಂದ ಆಚರಣೆ ಮಾಡಿ. ಏಕೆಂದರೆ ಕಳೆದ ಬಾರಿ ಜೂನ್ 4, 2025ರ ಸಂಭ್ರಮ ಆಚರಣೆಯಲ್ಲಿ ನಡೆದಂತಹ ದುರ್ಘಟನೆ ಈ ಬಾರಿ ನಡೆಯುವುದು ಬೇಡ. ಆರ್ಸಿಬಿ ತಂಡ ಬಯಸುವುದು ಕೂಡ ಜನರ ಪ್ರೀತಿ, ವಿಶ್ವಾಸ ಹಾಗೂ ಅಭಿಮಾನ. ಅದು ಬಿಟ್ಟು ನಿಮ್ಮ ಅಮೂಲ್ಯವಾದ ಪ್ರಾಣವನ್ನಲ್ಲ. ಸ್ನೇಹಿತರೆ, ಆರ್ಸಿಬಿ ಫೈನಲ್ಗೆ ಬಂದಿರುವುದು ನಿಮಗೂ ಖುಷಿಯಾಗಿದೆ ಅಲ್ಲವೇ? ಹಾಗಾದರೆ ವಿಡಿಯೋಗೆ ತಪ್ಪದೆ ಲೈಕ್ ಮಾಡಿ. ಈ ಒಂದು ವಿಡಿಯೋಗಾಗಿ ನಾನು 500 ಲೈಕ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತೀನಿ. ನೀವು ಅದಕ್ಕಿಂತ ಹೆಚ್ಚಿನ ಲೈಕ್ಸ್ ಮಾಡ್ತೀರಾ ಎಂದು ನನಗೆ ಗೊತ್ತಿದೆ. ಲೈಕ್ ಮಾಡ್ತೀರಾ ಅಲ್ವಾ? ಹಾಗೆಯೇ ಈ ದಿನದ ವಿಡಿಯೋದ ಬಗ್ಗೆ ನಿಮಗೆ ಏನು ಅನಿಸಿತು ಎಂಬುದನ್ನು ತಪ್ಪದೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಪ್ರೀತಿ ತುಂಬಿದ ನಮಸ್ಕಾರ. ಧನ್ಯವಾದಗಳು. ಜೈ ಆರ್ಸಿಬಿ.